ಬಳ್ಳಾರಿ ಘರ್ಷಣೆಗೆ ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಕಾರಣ ಹುಡುಕಿದೆ. ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದಾರೆ. ಈ ನಡುವೆ ಜನಾರ್ದನ್ ರೆಡ್ಡಿಗೆ ವಾಲ್ಮೀಕಿ ಸಮುದಾಯ ವಾರ್ನಿಂಗ್ ಮಾಡಿದೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಸತ್ಯಶೋಧನಾ ತಂಡ ಉದ್ದೇಶಪೂರ್ವಕ ಕೃತ್ಯ ಎಂದ ಸಮಿತಿ ಅಧ್ಯಕ್ಷ. ಬಳ್ಳಾರಿಯಲ್ಲಿ ನಡೆದ ಘರ್ಷಣೆ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಲು ಕೆಪಿಸಿಸಿ ವತಿಯಿಂದ ಸತ್ಯಾಸತ್ಯತೆ ತಿಳಿಯಲು ಸಮಿತಿ ರಚನೆ ಮಾಡಲಾಗಿತ್ತು. ಘಟನೆ ನಡೆದ ಜನಾರ್ದನ್ ರೆಡ್ಡಿ ಮನೆ ಬಳಿಗೆ ತೆರಳಿದ್ದ ಎಚ್ಎಂ ರೇವಣ್ಣ ನೇತೃತ್ವದ ತಂಡ ಸ್ಥಳೀಯರ ಜೊತೆಗೂ ಚರ್ಚೆ ನಡೆಸಿತು. ಆ ಬಳಿಕ ಮಾತನಾಡಿದ ರೇವಣ್ಣ, ಉದ್ದೇಶಪೂರ್ವಕವಾಗಿ ನಡೆದಿರುವ ಘಟನೆ ಇದು. ಮೃತನ ಕುಟುಂಬಕ್ಕೆ ಸಹಾಯ ಮಾಡಲು ತಿಳಿಸುತ್ತೇವೆ ಅಂದರು. ಅನುಭವದಿಂದ ಹೇಳ್ತಾ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ, ಇದು ಉದ್ದೇಶಪೂರ್ವಕವಾಗಿಯೇ ಗಲಾಟೆ ಮಾಡಬೇಕು ಅನ್ನೋದು ಮೊದಲನೇ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಮಾತಿನಲ್ಲಿರ್ಬೋದು, ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ನಾವೆಲ್ಲ ಕಲೆಕ್ಟ್ ಮಾಡಿದ್ದೀವಿ. ಇದನ್ನು ಪಕ್ಷದ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರಿಗೆ ತಲುಪಿಸೋದ್ರ ಜೊತೆಗೆ ಈ ಕುಟುಂಬಕ್ಕೂ ಕೂಡ ಸಹಾಯ ಮಾಡಬೇಕು ಅನ್ನೋದನ್ನು ನಾವು ಪಕ್ಷದಿಂದಲೂ ಮಾಡ್ತೇವೆ. ಸತ್ಯಶೋಧನಾ ಸಮಿತಿ ಸದಸ್ಯ ಜಯಪ್ರಕಾಶ್ ಹೆಗಡೆ ಮಾತನಾಡಿ, ಘಟನೆ ನಡೆಯುವ ಅವಶ್ಯಕತೆ ಇರಲಿಲ್ಲ. ಆ ಸ್ಥಳದಲ್ಲಿ ಬ್ಯಾನರ್ ಹಾಕಿದರೂ ಯಾವುದೇ ಸಮಸ್ಯೆ ಆಗುತ್ತಿರಲಿಲ್ಲ. ಬ್ಯಾನರ್ ಹರಿಯುವ ಅಗತ್ಯವೂ ಇರಲಿಲ್ಲ. ಸಾರ್ವಜನಿಕ ಜಾಗದಲ್ಲಿ ಫ್ಲೆಕ್ಸ್ ಹಾಕಿದ್ರು, ಆದರೂ ಗಲಾಟೆ ಯಾಕೆ ಮಾಡಿದ್ರು ಗೊತ್ತಿಲ್ಲ ಎಂದಿದ್ದಾರೆ. ಘಟನೆ ನಡೆಯುವ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಒಂದು ಫ್ಲೆಕ್ಸ್ಗೋಸ್ಕರ ಇಷ್ಟು ದೊಡ್ಡ ಘಟನೆ ನಡಿಬೇಕಾ ಅಂತ ಅವ್ರು ಅದನ್ನು ಹಾಕಿದ್ರು ಏನು ತೊಂದರೆ ಇರಲಿಲ್ಲ. ಖಾಸಗಿ ಜಾಗ ಆಗಿದ್ದರೆ, ಅವ್ರ ಜಾಗ ಆಗಿದ್ದರೆ ಒಂದು ವಿರೋಧ ಮಾಡುವಂಥ ಇದು ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕುವಂಥದ್ದು. ಎಲ್ಲರೂ ಮೊದಲು ಹಾಕಿದ್ರಂತೆ, ಬೇರೆ ಬೇರೆ ಕಡೆಯಿಂದ ಫ್ಲೆಕ್ಸ್ ಹಾಕಿದ್ರು, ಯಾಕೆ ವಿರೋಧ ಮಾಡೋದು ಅಂತ ನಂಗಂತ ಹೊರತಾಗಲಿ. ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರ. ಬಟ್ಟೆ ಬ್ಯಾಗ್ನಲ್ಲಿ ಹಣ ತುಂಬಿಕೊಟ್ಟ ಜಮೀರ್. ಬಳ್ಳಾರಿ ಘರ್ಷಣೆ ವೇಳೆ ಗುಂಡೇಟಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೆ ವೈಯಕ್ತಿಕವಾಗಿ ಸಚಿವ ಜಮೀರ್ ಅಹಮದ್ ಧನ ಸಹಾಯ ಮಾಡಿದ್ದಾರೆ. 25 ಲಕ್ಷ ಹಣದ ಬ್ಯಾಗ್ ಹಸ್ತಾಂತರ ಮಾಡಿದ್ದಾರೆ. ಮೃತ ರಾಜಶೇಖರ್ ತಾಯಿ ತುಳಸಿ ಕೈಗೆ ಹಣದ ಚೀಲ ಕೊಟ್ಟು ನಿಮ್ಮೊಂದಿಗೆ ನಾವಿದ್ದೇವೆ ಎಂದಿದ್ದಾರೆ. ರಾಜಶೇಖರ್ ಅವನ ಜೀವ ಹೋಗಿರೋದು ಆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ನಾವು ಒಂದು ಸಹಾಯವನ್ನು ಮಾಡಿದ್ದೀವಿ. ಪಾರ್ಟಿಯಿಂದನೂ ಮಾಡ್ತಾರೆ, ಪಾರ್ಟಿಯಿಂದನೂ ಅಧ್ಯಕ್ಷರು ಮಾತಾಡಿದ್ದಾರೆ. ಪಕ್ಷ ವತಿಯಿಂದ ಏನಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಬಗ್ಗೆ ಭಾಳ ನಿಷ್ಠೆಯಿಂದ ಇದ್ದ. ಪಕ್ಷ ವತಿಯಿಂದನೂ ನಾವು ಏನೋ ಒಂದು ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿಗೆ ವಾಲ್ಮೀಕಿ ಸಮುದಾಯದ ವಾರ್ನ್. ನಾಗೇಂದ್ರ ಬಗ್ಗೆ ಮಾತನಾಡುವಾಗ ಬಿ ಕೇರ್ಫುಲ್. ಮಾಜಿ ಸಚಿವ ಬಿ ನಾಗೇಂದ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವಹೇಳನಕಾರಿ ಮಾತನಾಡಿದ್ದಾರೆ ಎಂದು ಆರೋಪಿಸಿರುವ ವಾಲ್ಮೀಕಿ ನಾಯಕರು ಜನಾರ್ದನ್ ರೆಡ್ಡಿಗೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರ, ನೀವು ಬೆಳೆದಿದ್ದು ವಾಲ್ಮೀಕಿ ಸಮಾಜದಿಂದ ಎಂದು ಎಚ್ಚರಿಸಿದ್ದಾರೆ. ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅಂತಾನೆ ಅವರು ಮಾಡಿದ್ದಾರೆ. ಅವರ ಸಿಗ್ಲಲ್ಲಿ ಯಾರು ಮಾತಾಡಿಲ್ಲ. ಅವ್ರಿಗಿರೋ ಕಲ್ಚರ್ ಅವ್ರಿಗಿಲ್ಲ. ಅವರು ನಮ್ಮ ಗಾಳಿ ಪುಣ್ಯಪಟ ಅಲ್ಲೇನು ಮಾತಾಡಿದ್ರಲ್ಲ, ಅದನ್ನು ನಾವು ಖಂಡಿಸ್ತೇವೆ. ಸತ್ಯಶೋಧನಾ ಸಮಿತಿ ಉದ್ದೇಶಪೂರ್ವ ಅಂತ ಶರ ಬರೆದಾಗಿದೆ. ಇನ್ನೊಂದು ಕಡೆ ಹತ್ಯೆಯಾದ ರಾಜಶೇಖರ್ ಕುಟುಂಬಕ್ಕೆ ಹಣದ ತೈಲಿಯನ್ನೇ ಕೊಡಲಾಗಿದೆ. ಆದರೆ ಉದ್ದೇಶಪೂರ್ವಕ ಕೃತ್ಯ ಎಂದಾದ ಮೇಲೆ ಶಿಕ್ಷೆ ಯಾರಿಗೆ ಅನ್ನೋದೇ ಈಗ ಇರುವ ಪ್ರಶ್ನೆ. ಬಸವರಾಜ್, ನ್ಯೂಸ್ 18 ಬಳ್ಳಾರಿ.